ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಜೊತೆ ಸಂಜೀವ್ ಸರ್ ಇದ್ದಾರೆ. ಅವರು ಮೂಲತಃ ಕನ್ನಡ ಸಾಹಿತ್ಯದ ಬಗ್ಗೆ ಹಾಗೆ ಕನ್ನಡದಲ್ಲಿ ಬರ್ತಕ್ಕಂತಹ ಭಾಳಷ್ಟು ಪುಸ್ತಕಗಳ ಬಗ್ಗೆ ಅವರಿಗೆ ಜ್ಞಾನ ಇದೆ. ಇಂದು ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಸರ್ ನಮಗೆ ಗೊತ್ತಿರೋ ಹಾಗೆ ಇಡೀ ನಾವು ಪ್ರಪಂಚನ ಕನ್ಸಿಡರ್ ಮಾಡಿದ್ರೆ ನಮ್ಮ ಭಾರತ ದೇಶ ಶ್ರೀಮಂತಿಕೆಯಲ್ಲಿ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ ತುಂಬ ಹೆಸರುವಾಸಿ ಆಗಿರ್ತಕ್ಕಂಥ ರಾಜ್ಯ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳು ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದಾರೆ ಸರ್. ಅದರಲ್ಲಿ ಬಹಳಷ್ಟು ಸಾಹಿತ್ಯದ ಮಜಲುಗಳಿದ್ದಾವೆ. ನಮ್ಮ ಕನ್ನಡ ಸಾಹಿತ್ಯವನ್ನು 3 ಭಾಗಗಳಾಗಿ ವಿಂಗಡಿಸಿದಾಗ ಹಳೆಗನ್ನಡ, ನಡುಗನ್ನಡ ಹಾಗೆ ಹೊಸಗನ್ನಡ, ಅದರಲ್ಲೂ ನವ್ಯ ಸಾಹಿತ್ಯ ಅಂತ ನೀವೆಲ್ಲ ಓದ್ತಾ ಹೋಗ್ತೀರಿ. ಈ ಒಂದು ಯಶೋಧರ ಚರಿತೆ ಅಂತಕ್ಕಂಥ ಪುಸ್ತಕದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ, ಕಥಾ ಸಂಕಲನದ ಬಗ್ಗೆ. ಅದರದ ಒಂದು ಯಶೋಧರ ಚರಿತೆಯ ಸಂಕ್ಷಿಪ್ತ ಪರಿಚಯವನ್ನು ನಮಗೆ ಇವತ್ತು ನೀವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ಸಾಹಿತ್ಯದ ಯಾವ ಪ್ರಕಾರದಲ್ಲಿ ಬರುತ್ತೆ ಸರ್? ಮೊದಲನೇದಾಗಿ ನೀನು ಹೇಳಿದಂತೆ ಕನ್ನಡ ಸಾಹಿತ್ಯ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ 3 ಪ್ರಕಾರ ಇಲ್ಲಿ ಅವಾಗ ಈ ಯಶೋಧರ ಚರಿತೆಯನ್ನು ಹಳೆಗನ್ನಡ ಕಾವ್ಯದಲ್ಲಿ ನೋಡ್ತಾ ಹೋಗುತ್ತೆ. ನೀ ಹೇಳಿದಂತೆ ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಸಾಹಿತ್ಯದಲ್ಲಿ ತನ್ನದೇ ಆದ ಶ್ರೀಮಂತಿಕೆಯನ್ನು ಹೇಳುವಂಥ ಒಂದು ಪಾಠ ಏನಪ್ಪ ಅಂದರೆ ಹೊಂದಿದಂಥದ್ದು ಅಂತ ಹೇಳಬಹುದು. ಕೇಶರಾಜ ತನ್ನ ಶಬ್ದವನ್ನಿ ದರ್ಪಣದ ಮೊದಲನೇ ಸಾಲ ಹೇಳ್ತಾನೆ, ವ್ಯಾಕರಣದಿಂದ ಅಕ್ಷರ, ಅಕ್ಷರದಿಂದ ಪದ, ಪದದಿಂದ ವಾಕ್ಯ, ವಾಕ್ಯದಿಂದ ವಾಕ್ಯಾರ್ಥ, ವಾಕ್ಯಾರ್ಥದಿಂದ ಏನಪ್ಪ ಅಂದ್ರೆ ಮುಕ್ತಿ ಅಂತ ಹೇಳುವಂಥದ್ದು. ಭಾರತೀಯ ಸಾಹಿತ್ಯವಾಗಿರಬಹುದು, ಕರ್ನಾಟಕದ ಯಾವುದೇ ಸಾಹಿತ್ಯವನ್ನು ತೆಗೆದುಕೊಂಡರೂ ಕೂಡ ಹಳೆಗನ್ನಡ ಮತ್ತು ನಡುಗನ್ನಡ ಸಾಹಿತ್ಯಗಳು ಮುಕ್ತಿಯ ಪಥದ ಕಡೆಗೆ ನಮ್ಮನ್ನು ಒಯ್ಯುವಂಥದ್ದು. ಈಗ ನೀನು ಕೇಳಿರುವಂಥ ಈಗ ನಾವು ಒಂದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಶ್ರೀಮಂತಿಕೆ ಅಂತ ಬಂದಾಗ ನಾವು ಅಮೇರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಆ ದೇಶಗಳನ್ನು ಮೀರಿಸೋದಕ್ಕಾಗಲ್ಲ. ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರ್ತಕ್ಕಂಥ ದೇಶಗಳು ಚೈನಾ ಮತ್ತು ಅಮೇರಿಕ. ಆದರೆ ನಮ್ಮ ದೇಶದ ಶ್ರೀಮಂತಿಕೆ ಏನು ಅಂತ ನಾವು ನೋಡ್ತಾ ಹೋದರೆ, ಅದರಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಹಿತ್ಯ, ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ ಇವನ್ನ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ನಮ್ಮ ದೇಶ ಬಹಳಷ್ಟು ಶ್ರೀಮಂತಿಕೆಯಿಂದ ಇದೆ ಅಂತ ಹೇಳ್ಬೋದು. ಇದಕ್ಕೇನಂತೀರ ನೀವು? ಶ್ರೀಮಂತಿಕೆ ಪಾಶ್ಚಿಮಾತ್ಯರು ನೋಡುವಂಥದ್ದು ಮತ್ತು ಭಾರತೀಯರು ನೋಡುವ ಶ್ರೀಮಂತಿಕೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸ. ಪಾಶ್ಚಿಮಾತ್ಯರು ಭೌತಿಕ ವಸ್ತುಗಳಲ್ಲಿ ಶ್ರೀಮಂತಿಕೆಯನ್ನು ಕಂಡ್ರೆ, ಭಾರತೀಯರು ಆಧ್ಯಾತ್ಮಿಕ ವಸ್ತುಗಳಲ್ಲಿ ಶ್ರೀಮಂತಿಕೆ ಕಾಣುವುದು. ಭಾರತೀಯ ತತ್ವಶಾಸ್ತ್ರ ನಮಗೆ ಕಲಿಸಿಕೊಡುವಂಥ ವೇದಾಂತ ಆಗಿರ್ಬೋದು, ಸಾರ ಆಗಿರ್ಬೋದು, ಶ್ರೀಮಂತ ಆಗಿದ್ರೆ ಕಣ್ಣು ಬಿಟ್ಟು ಜಗತ್ತನ್ನು ಏನು ನೋಡುತ್ತೇವೆ ಅವೆಲ್ಲವೂ ಏನಪ್ಪ ಅಂದರೆ ಮಿಥ್ಯ. ಕಣ್ಣು ಮುಚ್ಚಿ ಯಾವುದನ್ನು ನೋಡ್ತೇವೆ ಅದನ್ನು ಸತ್ಯ ಅಂತ ಹೇಳುವಂಥದ್ದು ಭಾರತೀಯರಲ್ಲಿ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಕಾಣುತ್ತೇವೆ. ಕಳೆದ 10,000 ವರ್ಷಗಳ ಇತಿಹಾಸ ತೆಗೆದುಕೊಂಡರೂ ಕೂಡ ಈ ನಾಗರಿಕತೆ ಆಗಿರ್ಬೋದು, ಅಮೇರಿಕಾ ನಾಗರಿಕತೆ ಆಗಿರಬಹುದು, ಗ್ರೀಕ್ ನಾಗರಿಕತೆಗಳೆಲ್ಲವೂ ಕೂಡ ಏನಪ್ಪ ಅಂದ್ರೆ ಹುಟ್ಟು ಮತ್ತು ಬೆಳವಣಿಗೆ ಆಗಿ ಮತ್ತು ನಾಶವನ್ನು ಹೊಂದಿದವು. ಆದರೆ ಭಾರತದ ನಾಗರಿಕತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಭಾರತೀಯರು ಭೌತಿಕ ವಸ್ತುವನ್ನು ನೋಡೋಕ್ಕಿಂತ ಆಧ್ಯಾತ್ಮಿಕದಲ್ಲಿ ಶ್ರೀಮಂತಿಕೆಯನ್ನು ಕಂಡುಕೊಂಡ್ರು ಅನ್ನೋದು ಅದೇನಪ್ಪ ತಲಾಂತರವಾಗಿ ವಂಶ ಪಾರಂಪರವಾಗಿ ಇನ್ನೂ ಕೂಡ ಮುಂದುವರಿತಾ ಇದೆ ಅಂತಿರುವಂಥದ್ದು. ಓಕೆ ಸರ್, ಹಾಗಾದರೆ ಇವತ್ತು ನಮ್ಮ ಪ್ರೇಕ್ಷಕರಿಗೆ ನೀವು ಯಾವ ಕೃತಿಯ ಬಗ್ಗೆ ಪರಿಚಯಿಸ್ತಾ ಇದ್ದೀರಿ? ಭಾರತೀಯ ಆಧ್ಯಾತ್ಮಿಕ ಶ್ರೀಮಂತಿಕೆಯಲ್ಲಿ ಯಶೋಧರ ಚರಿತೆಯ ಮಹತ್ವ ಅಂತ ಹೇಳುವಂಥದ್ದು. ಈ ಯಶೋಧರ ಚರಿತೆ ಏನು ಹೇಳುತ್ತೆ ಸರ್? ಯಶೋಧರ ಚರಿತೆ ಏನಪ್ಪ, ಜೈನ ಧರ್ಮದ ತತ್ವವನ್ನು ಹೇಳುವಂಥದ್ದು. ಅಹಿಂಸಾ ಪರಮೋ ಧರ್ಮ ಎಂದು ಸಾರಿದ ಮಹಾವೀರ, 24ನೇ ತೀರ್ಥಂಕರಾದ ಮಹಾವೀರ. ಈ ಯಶೋಧರ ಚರಿತೆ ಕೂಡ ಜೈನ ಧರ್ಮದ ತತ್ವವನ್ನು ಒಳಗೊಂಡಿದ್ದು, ಜೈನ ಧರ್ಮದ ತತ್ವದ ನೆಲೆಗಟ್ಟಿನಲ್ಲಿ ರಚನೆಯಾದಂಥ ಒಂದು ಸಣ್ಣದಾದ ಪುಸ್ತಕ ಅಥವಾ ಕಾವ್ಯ ಅಂತ ಕೊಡಿರೋದು. 310 ಕಂದ ಪದ್ಯಗಳಲ್ಲಿ ರಚನೆ ಆಗಿರುವಂಥದ್ದು. ನಮಗೆಲ್ಲರೂ ಗೊತ್ತಿರುವಂತೆ ಕಂದ ಪದ್ಯ ಅಂದರೆ 4 ಸಾಲಿನ ಪದ್ಯ ಜಾತಿಯನ್ನು ಕಂದ ಪದ್ಯ ಅಂತ ಕರಿತೇವೆ. ಇದನ್ನು ಬರೆದಂಥ ಕವಿ ಯಾರಪ್ಪ, ಜನ್ನ ಅಂತ ಹೇಳುವಂಥದ್ದು. ಜನ್ನ ಏನಪ್ಪ ಅಂದರೆ 2 ಕಾವ್ಯಗಳನ್ನು ಬರೀತಾನೆ ಹೋಗ್ತಾರೆ. ಒಂದು ಅನಂತನಾಥ ಪುರಾಣ, ಇನ್ನೊಂದು ಏನಪ್ಪ ಯಶೋಧರ ಚರಿತೆ ಅಂತ ಹೇಳುವಂಥದ್ದು. ನೋಡಿ, ಯಾವಾಗಲೂ ಜನ್ನ ಏನಪ್ಪ ಅಂದ್ರೆ ಕಾಶ್ಯಪ ಗೋತ್ರದವನ್ನುವಂತೆ ಹೊಯ್ಸಳ ನಾರಸಿಂಹನಲ್ಲಿ ಕಟಕೋಪಾಧ್ಯಾಯನಾಗಿದ್ದನು ಅಂತ ಒಂದು ಕಡೆ ನಾವು ಹೋಗ್ತೇವೆ. ಅದು ಯಶೋಧರ ಚರಿತೆ. ಅದಕ್ಕಿಂತ ಮುಂಚೆ ಅನಂತನಾಥ ಪುರಾಣ, ಜೈನ ಧರ್ಮದ 14ನೇ ತೀರ್ಥಂಕನಾದ ಅನಂತನಾಥನ ಕಥೆಯನ್ನು 14 ಆಶ್ವಾಸಗಳಲ್ಲಿ ಕಟ್ಟಿಕೊಡುವಂಥ ಒಂದು ಕಥೆ ಏನಪ್ಪ ಅನಂತನಾಥ ಪುರಾಣ ಅಂತಿರುವಂಥದ್ದು. ಅಲ್ಲಿ ಅನಂತನಾಥ ಪುರಾಣದಲ್ಲಿ
ಗಂಡಿನ ಕಾಮದ ವಾಸನೆಯನ್ನು ಹೇಳಿಕೊಟ್ರೆ ಯಶೋಧರ ಚರಿತೆಯಲ್ಲಿ ಅಹಿಂಸೆಯ ಮಹತ್ವವನ್ನು ಸಾರಿ ಹೇಳುವಂಥದ್ದು. ಯಶೋಧರ ಚರಿತೆ ಏನಪ್ಪಾ ಅಂದ್ರೆ ಅಹಿಂಸೆಯ ಮಹತ್ವವನ್ನು, ಹಿಂಸೆಯ ದುಷ್ಫಲವನ್ನು ಸಾರಿ ಹೇಳುವಂಥ ಒಂದು ಕಾವ್ಯ ಅಂತ ಹೇಳುವಂಥದ್ದು. ಯಶೋಧರ ಚರಿತೆಯಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಯಶೋಧರ ಮಹಾರಾಜ, ಅಮೃತಮತಿ, ಯಶೋಧರ ಮಹಾರಾಜನ ತಾಯಿಯಾದ ಚಂದ್ರಮತಿ, ಅವನ ತಂದೆ ಏನಪ್ಪ ಯಶೋಗ, ಆಮೇಲೆ ಯಶೋಮತಿಯ ಮಕ್ಕಳಾದ ಅಭಯರುಚಿ ಮತ್ತು ಅಭಯಮತಿ, ಅವರಿಬ್ಬರಿಗೆ ಏನಪ್ಪ ಅಂದ್ರೆ ಬಲಿ ಕೊಡಲು ಕರೆದುಕೊಂಡು ಹೋದಂಥ ವ್ಯಕ್ತಿ ಏನಪ್ಪ ಅಂದ್ರೆ ಮಾರಿದತ್ತ ಅನ್ನಂತ ಹೇಳುತ್ತೆ. ಮೂಲತಃ ಏನಪ್ಪ ಕತೆ ಪ್ರಾರಂಭವಾಗೋದು ಮಾರಿದತ್ತನು ಏನಪ್ಪ ವಸಂತ ಮಾಸದಲ್ಲಿ ಚಂಡಿ ಮಾರಿಗೆ ಏನಪ್ಪ ಅಂದ್ರೆ ಸಾವಿರಾರು ಪ್ರಾಣಿಗಳನ್ನು ಬಲಿ ಕೊಡ್ತಾ ಹೋಗ್ತಾ ಬಲಿ ಸಂಪ್ರದಾಯ ಇತ್ತು ಅಂತ ಹೇಳುವಂಥದ್ದು. ಅದಕ್ಕೆ ಇದೇ ರೀತಿಯಾಗಿ ಅದೇ ರೀತಿ ಉತ್ತಮ ಕುಲದಲ್ಲಿ ಹುಟ್ಟಿದಂಥ ಯಾವುದಾದ್ರೂ ಇಬ್ಬರು ಬಾಲಕರನ್ನ ಬಲಿ ಕೊಡಬೇಕು ಅಂತೇಳಿ ಏನಪ್ಪ ಅಂದ್ರೆ ತನ್ನ ಸೈನಿಕರಿಗೆ ಅಥವಾ ಚಂಡಾಲರಿಗೆ ಆಜ್ಞೆಯನ್ನು ಕೊಡ್ತಾ ಹಿಡಿದುಕೊಂಡು ಬನ್ನಿ ಅಂತೇಳಿ ಅವರು ಚರ್ಯೆಗೆ ಅಂದರೆ ಭಿಕ್ಷೆಗಾಗಿ ಬಂದಂಥ ಸುದತ್ತಾಚಾರ್ಯರ ಶಿಷ್ಯರಾದ ಅಭಯರುಚಿ ಮತ್ತು ಅಭಯಮತಿಯನ್ನು ಏನಪ್ಪ ಕರೆದುಕೊಂಡು ಬರ್ತಾರೆ. ಈ ಅಭಯರುಚಿ ಅಭಯಮತಿಯನ್ನು ಚಂಡಮಾರಿಗೆ ಬಲಿ ಕೊಡುವಾಗ ಅಲ್ಲಿದ್ದಂತಹ ರಾಜ ಅಥವಾ ಪರಿವಾರದವರು ಮಂತ್ರಿಗಳು ಏನಪ್ಪ ಆ ಇಬ್ಬರು ಬಾಲಕರಿಗೆ ನಮ್ಮ ರಾಜ್ಯರಿಗೆ ಹರಿಸಿ ಅಂತ ಒಂದು ಬೇಡಿಕೆ ನೀಡ್ತಾ ಹೋಗ್ತಾರೆ. ಅವಾಗ ಆ ಮಕ್ಕಳು ಹೇಳುವಂಥ ಒಂದು ಮಾತು ನಿರ್ಮಲ ಧರ್ಮದಿಂದ ಪಾಲಿಸುವುದರೆಯಾ ಅಂತ ಹೇಳುವಂಥ ಮಾತು. ಯಾರಿಗೆ ಹೇಳ್ತೀರಿ ಮಾತನ್ನು? ಈ ಮಾತನ್ನು ಏನಪ್ಪ ಅಭಯರುಚಿ ಮತ್ತು ಏನಪ್ಪ ಅಭಯಮತಿಗಳು ಏನಪ್ಪ ಅಂದ್ರೆ ಯಾರಿಗೆ ಅಥವಾ ಮಾರಿದತ್ತನಿಗೆ ಹೇಳುವಂಥ ಮಾತು. ಈ ನಿರ್ಮಲ ಹೃದಯದಿಂದ ನಿರ್ಮಲ ಧರ್ಮದಿಂದ ಧರೆಯನ್ನು ಪಾಲಿಸುವಂತಾಕ್ರೆ ಈ ಮಾರಿದತ್ತನಿಗೆ ಏನಪ್ಪ ಒಂದು ರೀತಿ ಆಶ್ಚರ್ಯ ಮನೋಭಾವ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾವಿನ ದವಡಿಗಿರುವಂಥ ವ್ಯಕ್ತಿಗಳು ಅಂಥವ್ರು ಏನಪ್ಪ ರಾಜರಿಗೆ ಕೂಡ ಒಳ್ಳೆಯದನ್ನು ಬಯಸಲಿ ಅಂತೇಳಿ ಈ ಅಭಯರುಚಿ ಮತ್ತು ಅಭಯಮತಿಯರು ಆಗ್ತಾರೆ. ಅವಾಗ ಏನಪ್ಪ ಮಾರಿದತ್ತವರ ಪೂರ್ವಾಪರಗಳನ್ನು ಒಂದು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಅವರನ್ನು ಪ್ರಶ್ನಿಸಿದ ಅಭಯರುಚಿ ಮತ್ತು ಅಭಯಮತಿ ತಮ್ಮ ಜನ್ಮಾಂತರ ಕಥೆಯನ್ನು ಹೇಳ್ತಾರೆ. ಕಥೆ ಪ್ರಾರಂಭವಾಗುವುದು ಉಜ್ಜಯಿನಿಯ ರಾಜಕುಮಾರದ ಯಶೋಗ ಮಹಾರಾಜನ ಮತ್ತು ಅವನ ಮಡದಿ ಚಂದ್ರಮತಿಗೆ ಹುಟ್ಟಿದಂಥ ಯಶೋಧರ ಮಹಾರಾಜನಿಂದ ಅಂತಿರುವಂಥದ್ದು. ಅವನ ಹೆಂಡತಿ ಏನಪ್ಪ ಅಮೃತಮತಿ ಅಂತಿರುವಂಥದ್ದು. ಯಶೋಧರ ಮಹಾರಾಜ ಹೆಂಗಿದ್ದಪ್ಪ ಅಂತ ವರ್ಣನೆಯನ್ನು ಒಂದು ಕಡೆ ಮಾಡ್ತಾರೆ. ಏನಪ್ಪ ಸೌಂದರ್ಯದ ಮೂರ್ತಿ ಆಗಿದ್ದನು. ಒಂದು ರೀತಿ ಬೆಳದಿಂಗಳೇ ಏನಪ್ಪ ಒಂದು ಪುರುಷಾಕಾರವನ್ನು ತಾಳಿ ಬಂದಿತ್ತು ಅಂತ ಹೇಳುವಂಥದ್ದು. ಅವನು ಬಂದರೆ ಏನಪ್ಪ ಮಲೆಯ ಮಾರುತ ಬೀಸ್ತಾ ಇದೆ ಅಂತೇಳಿ ಏನಪ್ಪ ಕೈ ವರ್ಣನೆ ಮಾಡ್ತಾರೆ. ಅಷ್ಟು ಸೌಂದರ್ಯ ಭರಿತನಾಗಿದ್ದವನು ಯಾರಪ್ಪ ಯಶೋಧರ ಮಹಾರಾಜ. ಅವನಿಗೆ ಏನಪ್ಪ ಅಂದ್ರೆ ಸರಿಯಾಗಿ ರೂಪ ಇದ್ದವಳು ಯಾರಪ್ಪ ಅಮೃತಮತಿ ಅಂತ ಹೇಳುವಂಥ ಮಾತು. ಕನ್ಯಾವರೇತೆ ರೂಪಂ ಎನ್ನುವಂಥ ಮಾತು ಸತಿಪತಿಗಳಿಗೆ ಹೇಳಿದಂಥ ಒಂದು ಮಾತು ಅಂತ ಹೇಳುವಂಥ ಮಾತು. ಇನ್ನು ಕಥೆ ಏನಪ್ಪ ಇಷ್ಟು ಏನಪ್ಪ ದಾಂಪತ್ಯ ಜೀವನ ಏನಪ್ಪ ನಡೀತಾ ಇರ್ತದೆ. ಒಂದು ರಾತ್ರಿ ಅವರಿಬ್ಬರು ಮಂಚದ ಮೇಲೆ ಮಲಗುವಾಗ ನಟ್ಟಿರುಳುವೇನಪ್ಪ ಅಮೃತಮತಿಗೆ ಪಕ್ಕದ ಗಜಶಾಲೆ ಇರುವಂಥ ಅಷ್ಟಾವಂಕ ಅನ್ನುವಂಥ ಏನಪ್ಪ ಒಬ್ಬ ಮಾವುತ ಒಂದು ಹಾಡಿನ ಇಂಚರ ಕೇಳ್ತದೆ. ಆಕೆ ಏನಪ್ಪ ಅವನ ಹಾಡಿನ ಇಂಚರಕ್ಕೆ ಅವನಿಗೆ ಸೋತು ಅವನ ನಲ್ಲಿಯಾದಿದ್ದು ಕಥೆಯ ಬೀಜ ಅಥವಾ ಕಥೆಯ ಹಂದರ. ಈ ಒಂದು ಯಶೋಧರ ಚರಿತೆ ಮೂಲ ಸಾರಾಂಶ ಅಂತ ಇಲ್ಲ, ಮೂಲ ಸಾರಾಂಶ ಅನ್ನೋಕ್ಕಿಂತ ಒಂದು ತಿರುವಿನ ಘಟ್ಟ ಅಂತ ಹೇಳುವಂಥದ್ದು. ಅಲ್ಲಿ ಗಂಡನನ್ನ ಬಿಟ್ಟು ಅವಳ ಒಂದು ಆಸೆ ಬೇರೆ ಕಡೆ ಒಲಿತಾ ಹೋಗ್ತಾರೆ. ಅವನ ಗಾನ ಮಾಧುರ್ಯಕ್ಕೆ, ಶ್ರವಣೇಂದ್ರಿಯ ಗಾನ ಮಾಧುರ್ಯಕ್ಕೆ ಸೋತಳು. ಪಂಚೇಂದ್ರಿಯಗಳಲ್ಲಿ ಏನಪ್ಪ ಒಂದು ಇಂದ್ರಿಯ ಕೂಡ ಸಂತರು ನಮ್ಮ ಮನಸ್ಸು ಅಥವಾ ನಮ್ಮ ಅಧೋಗತಿಗೆ ಏನಪ್ಪ ಕಾರಣ ಆಗುತ್ತೆ ಅನ್ನೋದು ಬೆಸ್ಟ್ ಅಂತ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳುವಂಥ ಮಾತು. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀರಾ? ಗಜಶಾಲೆಯ ಮಾವುಟಗನ ಹಾಡಿಗೆ ಏನಪ್ಪ ಆಕೆ ಮನಸ್ಸೋದಾಕರಿ ಏನಪ್ಪ ಅಂದ್ರೆ ಅದನ್ನ ಮರುದಿವಸ ಮುಂಚೆ ತನ್ನ ದಾಸಿ ಆದಂಥ ಆತ್ಮೀಯ ದಾಸಿ ಒಬ್ಬ ಏನಪ್ಪ ಅಂತರಂಗದ ದಾಸಿಗೆ ಏನಪ್ಪ ಯಾರು ರಾತ್ರಿ ಹಾಡ್ತಾ ಇದ್ರು ಅವನನ್ನು ಹೋಗಿ ನೋಡ್ಕೊಂಬ ಅಂತ ಹೇಳ್ತಾಳೆ. ಹೇಳುವಾಗಕ್ಕೆ ಏನಪ್ಪ ಆಯ್ತು ಅಷ್ಟಾವಂಕನ ಆತ್ಮೀಯ ಅಂತರಂಗದ ದಾಸಿ ನೋಡ್ಕೊಂಬಂದು ಹೇಳ್ತಾನೆ. ಅಮೃತಮತಿ ಎಂಥವನಿಗೆ ಒಲಿದಳು ಅಂತಂದು ವ್ಯಂಗ್ಯಾರ್ಥದಲ್ಲಿ ಹೇಳ್ತಾ ಹೋಗ್ತಾನೆ. ಯಾರು ಅಂತರಂಗದ ದಾಸಿ ಏನಪ್ಪ ಮನಸ್ಸಲ್ಲಿ ಅನ್ಕೊಂಡ್ಬರ್ತಾಳೆ. ಬಂದು ಹೇಳ್ತಾಳೆ, ಎಂಥವನಿಗೆ ನೀನು ಒಲೆದೆಯಪ್ಪ, ಕಾಮನೇ ಮರುರೂಪವನ್ನು ತಾಳಿದಂಥದ್ದು. ಕನ್ನಡ ಸಾಹಿತ್ಯ ಓದುವಾಗ ಒಂದು ವಾಚ್ಯಾರ್ಥ ಮತ್ತು ವ್ಯಂಗ್ಯಾರ್ಥ ಅಂತ ಎರಡು ಬರ್ತಾ ಹೋಗ್ತಾವೆ. ಯಾವ್ದು ಯಾವುದೋ ಒಂದು ಅಸಹ್ಯವಾಗಿರುವಂಥದ್ದನ್ನು ವ್ಯಂಗ್ಯಾರ್ಥದಲ್ಲಿ ಅದನ್ನು ಅತಿಶಯೋಕ್ತಾಗಿ ಹೇಳುವಂಥದ್ದು. ಮತ್ತು ಅಮೃತಳು ಇಂಥ ಕಾಮದೇವನಿಗೆ ಹೇಗೆ ಒಲೆದೆಯೋ ಅಂತ ಹೇಳುವಾಗ ಆಕೆ ಏನಪ್ಪ ಒಂದು ಸೌಂದರ್ಯದ ಗನಿ ಅಂತ ಆಕೆ ತಿಳ್ಕೊತಾಳ. ಆಮೇಲೆ ಸವಿವರೆಗೆ ಅಷ್ಟಾವಂಕನ ವರ್ಣೆಯನ್ನು ಕೇಳ್ತಾಳೆ. ಅವಾಗ ಅಷ್ಟಾವಂಕನ ವರ್ಣೆಯನ್ನು ಅಂತರಂಗದ ದಾಸಿ ಹೇಳ್ತಾಳೆ. ಅವಾಗ ಏನಪ್ಪ ಅವನ
ಗಾನ ಮಾಧುರ್ಯಕ್ಕೆ ಮನಸ್ಸನ್ನು ಒಪ್ಪಿಸಿದಂಥ ಏನಪ್ಪ ಅಮೃತಮತಿ ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಮೆಚ್ಚಿದವರಿಗೆ ಮಸನ ಸುಖ. ಯಾವುದು ನಮಗೆ ಇಷ್ಟವಾಗಿರ್ತದ ಅದ್ರಾಗ ಮಸನವು ಕೂಡ ಮಸನವೇ ನಮ್ಗೆ ಇಷ್ಟ, ಅದೇ ನಮಗೆ ಸುಖವನ್ನು ಕೊಡುವಂಥದ್ದು. ಮೆಚ್ಚಿದವರಿಗೆ ಮಸನ ಸುಖ ಪೊಲ್ಲಮಯೇ ಲೇಸು ನಲ್ಲರ ಮೈಯೋಳನ್ನುವಂಥ ಒಂದು ಮಾತು. ಅಂದ ಅಷ್ಟಾವಂಕನ ಗಾನ ಮಾಧುರ್ಯಕ್ಕೆ ಸೋತಂತಹ ಅಮೃತಮತಿ ಅವನು ಎಷ್ಟು ವಿಕಾರನಾಗಿದ್ದರೂ ಕೂಡ ಅವನ ಜೊತೆ ಕೂಡಿಕೊಳ್ಳಬೇಕು ಅಂತೆ ಅಂತರಂಗ ದಾಸಿಯ ಮುಖಾಂತರ ಸಂಬಂಧವನ್ನು ಬೆಳೆಸ್ತಾನೆ. ಇದೇನಪ್ಪ ಕ್ರಮೇಣವಾಗಿ ನಡೀತಾ ಹೋಗ್ತಾ ಇದು ಈ ಒಂದು ಕಥೆ ಏನಪ್ಪ ಬೆಳೀತಾ ಹೋಗುತ್ತೆ. ಒಂದು ದಿನ ಏನೋ ಒಂದು ಕಡೆ ಹೆಂಡತಿಯರಾದಂಥ ಸಣ್ಣ ಬದಲಾವಣೆ ಏನಪ್ಪ ಯಶೋಧರ ಮಹಾರಾಜನಿಗೆ ನಮ್ಗೆ ಗೊತ್ತಾಗುತ್ತೆ. ಒಂದು ರಾತ್ರಿ ಏನಪ್ಪ ಅಂದರೆ ನಿದ್ದೆ ಬಂದ ಹಾಗೆ ನಟಿಸುವಂಥ ಒಂದು ಸಂದರ್ಭ. ಯಶೋಧರ ಮಹಾರಾಜ ನಿದ್ದೆ ಬಂದ ನಟಿಸ್ತಾನೆ. ಅಮೃತಮತಿ ರಾತ್ರಿಯ ಹೊತ್ತು ಎದ್ದು ಅಷ್ಟಾವಂಕನನ್ನು ಕೂಡಿಕೊಳ್ಳಲು ಹೋಗ್ತಾನೆ. ಈ ಅಷ್ಟಾವಂಕನನ್ನು ಕೂಡಿಕೊಳ್ಳಲು ಹೋದಾಕರ ಏನಪ್ಪ ಅಂದ್ರೆ ಅವ ಒಂದು ಸಣ್ಣ ವಿಳಂಬವಾಗಿ ಬಂದಿದ್ದಕ್ಕೆ ಅಷ್ಟಾವಂಕನ ಅಮೃತಮತಿಗೆ ಏನಪ್ಪ ಅಂದ್ರೆ ಹೊಡಿತಾನ, ಬಡಿತಾನ, ಕ್ರೂರವಾಗಿ ಕೂಡ ಏನಪ್ಪ ಶಿಕ್ಷೆಯನ್ನು ಕೊಡ್ತಾನೆ. ಆದರೂ ಅವನ ಶ್ರವಣಿ ಗಾನ ಮಾಧುರ್ಯಕ್ಕೆ ಮನಸ್ಸೋದಂಥ ಅಮೃತಮತಿ ಏನು ಬರ್ತಾನ, ನೀನು ನನ್ನನ್ನು ಬಡಿ ಆದರೂ ಕೂಡ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡ, ನನ್ನ ಗಂಡನನ್ನು ಏನಪ್ಪ ಸಂತೈಸಿ ಬರಬೇಕಾಗಿತ್ತು, ಒಲ್ಲದ ಗಂಡನನ್ನು ಅಂತೆ ಹೇಳಪ್ಪ ಕೂಡಿಕೊಳ್ತಾ. ಅದು ಏನಪ್ಪ ಯಶೋಧರ ಮಹಾರಾಜ ಅವರಿಬ್ಬರನ್ನ ನೋಡಿ ಏನಪ್ಪ ಅಂದ್ರೆ ಅವನ ಮನಸ್ಸು ಕದಡಿ ಬಿಡ್ತದ. ಇನ್ನೇನು ಕೊಲೆ ಮಾಡಬೇಕಂತ ಖಡ್ಗವನ್ನು ತೆಗಿತಾನೆ. ಅವಾಗ ಏನಪ್ಪ ಅವನಿಗೆ ಏನಿಸ್ತದ, ತನ್ನ ಹೆಂಡತಿ ಮಾಡಿದ ತಪ್ಪು ಅಂತೇಳಿ ಏನಪ್ಪ ಅರಮನೆಗೆ ಮಾಡಿ ಬರ್ತಾನೆ. ರಾತ್ರಿ ಹೊತ್ತು ಯಾವುದೇ ರೀತಿಯ ನಿದ್ರೆ ಆಗುವುದಿಲ್ಲ. ಮುಂಜೆ ಎದ್ದಾಗ ತಾಯಿ ಕೇಳ್ತಾಳೆ. ತಾಯಿ ಕೇಳಿದಾಕ ಏನಪ್ಪ ಈ ನಡೆದಂಥ ಒಂದು ಘಟನೆನ ಯಶೋಧರ ಮಹಾರಾಜ ಏನು ಮಾಡಿಕೊಡ್ತಾನಂದ್ರೆ ತಾಯಿಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಕೆಟ್ಟ ಕನಸನ್ನು ಕಂಡೆ ಅಂತ ಹೇಳುವಂಥದ್ದು. ಇದಿಷ್ಟು ಕಥೆಯ ಬೆಳವಣಿಗೆ ಅಂತ ಬೆಳವಣಿಗೆ ಆಗ್ತದೆ. ಏನು ಕಸಿ ಅಂದಕ್ಕೆ ಅರಮನೆಯ ಉದ್ಯಾನವಲಯದಲ್ಲಿ ಆಳಿದಂಥ ಒಂದು ಹಂಸ ಏನಪ್ಪ ಕೆಸರಿನಲ್ಲಿ ಆಡೋದನ್ನು ಕಂಡೆ ಅಂತ ಹೇಳುವಂಥ ಮಾತು. ಅದಕ್ಕೆ ಪಾಪ ಪರಿಹಾರಕ್ಕಾಗಿ ಇವತ್ತು ಈ ದುಶ್ಯಪ್ನ ಪರಿಹಾರಕ್ಕಾಗಿ ಯಶೋಧರನ ತಾಯಿ ಚಂದ್ರಮತಿ ಏನಪ್ಪ ಒಂದು ಬಲಿಯನ್ನು ಕೊಡುವಂತ ಹೇಳುವಂಥ ಮಾತು. ಅವಾಗ ಹಿಂಸೆ ಮಾಡೋದು ತಪ್ಪು ಅಂತೇಳಪ್ಪ ಅಂದ್ರೆ ಯಶೋಧರ ಮಹಾರಾಜ ಹೇಳ್ದಾಕಾರ ಹಂಗಾರೆ ಹಿಟ್ಟಿನ ಬಲಿ ಕೊಡಬೇಕು, ಯಾವುದಾದ್ರು ಒಂದು ಪ್ರಾಣಿನ ಬಲಿ ಎಲ್ಲಿಗೆ ಅಂದ್ರೆ ಮಾರಿದತ್ತೆ ಚಂಡಿ ಅಥವಾ ದೇವಿಗೆ ಒಂದು ಬಲಿ ಕೊಟ್ಟು ಏನಪ್ಪ ಈ ದುಶ್ಯಪ್ನವನ್ನ ಏನಪ್ಪ ಅಂದ್ರೆ ನೀ ಏನು ಮಾಡು ಅದರ ದುಶ್ಯಪ್ನದ ಪರಿಹಾರ ಮಾಡಿಕೊಂಡಾಗ ಯಶೋಧರ ಮಹಾರಾಜ ಹಿಂಸೆ ಮಾಡೋದು ತಪ್ಪು ಅಂತ ಹೇಳುತ್ತೆ. ಯಾಕಂದ್ರೆ ಜೈನ ಧರ್ಮ ನಮಗೆ ಕಲಿಸ್ಕೊಡೋದೇ ಅದನ್ನೇ ಅಂತ ಹೇಳುತ್ತೆ ಹಿಂಸೆ. ಅವಾಗ ಹಿಟ್ಟಿನ ಕೋಳಿಯೊಂದನ್ನು ಕೊಟ್ಟು ಅದನ್ನೇನಪ್ಪ ದುಶ್ಯಪ್ನವನ್ನು ಪರಿಹಾರ ಮಾಡುವಂತ ಏನಪ್ಪ ಅಂದ್ರೆ ಈ ಚಂದ್ರಮತಿ ಏನಪ್ಪ ಸಲಹೆಯನ್ನು ಕೊಡ್ತಾನೆ. ಆ ಹಿಟ್ಟಿನ ಕೋಳಿಯನ್ನು ಮಾಡಿದಾಕಾರ ಕೋಳಿಯ ಆಕಾರ ಅಥವಾ ರೂಪ ಹೇಗಿತ್ತಪ್ಪ ಒಂದು ಜೀವಂತ ಕೋಳಿನಲ್ಲಿ ಕುತ್ತದಂತ ಹೇಳಿದಾಕಾರ ಆ ಅರಮನೆಯಲ್ಲಿದ್ದಂಥ ಒಂದು ಬೇಂತರ ಏನಪ್ಪ ಅಂದ್ರೆ ಒಂದೊಂದು ಬೇಂತರ ಅಂದ್ರೆ ಈ ಪಿಶಾಚಿ ಒಂದು ಆ ಕೋಳಿಯೊಳಗೆ ಸೇರಿಕೊಳ್ತಾನೆ. ಇನ್ನೇನು ಕೋಳಿಗೆ ಬಲಿ ಕೊಡುವಂಥ ಸಂದರ್ಭದಲ್ಲಿ ಆ ಹಿಟ್ಟಿನ ಕೋಳಿಯೊಳಗಿದ್ದಂಥ ಬೇಂತರ ಕೂ ಅಂತ ಕೂಗಿ ಬಿಡುತ್ತದೆ. ಅವಾಗ ಏನಪ್ಪ ಯಶೋಧರ ಮಹಾರಾಜನಿಗೆ ನಾನು ಹಿಂಸೆಯನ್ನು ಮಾಡಿದೆ ಅಂತ ಒಂದು ಬಂದುಬಿಡುತ್ತೆ. ಈ ಹಿಂಸೆ ಮಾಡಿ ಅದು ಹಿಂಸೆ ಮಾಡೋಕ್ಕಿಂತ ಹಿಂಸೆ ಮಾಡುವಂಥ ಸಂಕಲ್ಪ ಮಾಡಿದ್ದಕ್ಕಾಗಿ ಯಶೋಧರ ಮಹಾರಾಜ ಮತ್ತು ಅಮೃತಮತಿ ನಾನಾ ಜನ್ಮಗಳನ್ನು ಎತ್ತಿ ಏನಪ್ಪ ಅಂದ್ರೆ ಕೊನೆಯದಾಗಿ ಅಭಯ ರುಚಿ ಮತ್ತು ಅಭಯಮತಿಗಳಾಗಿ ಹುಟ್ಟುತ್ತಾರೆ. ಅದು ಯಶೋಮತಿಯ ಹೊಟ್ಟೆಯಲ್ಲಿ. ಈ ಯಶೋಮತಿ ಯಾರು? ಯಶೋಧರ ಮಹಾರಾಜನ ಮಗ ಅಂತೇಳುವಂಥ ಮಾತು. ನಾನಾ ಜನ್ಮ ಅಭಯ ರುಚಿ ಮತ್ತು ಅಭಯಮತಿಗಳಾಗಿ ಕೊನೆಯ ಜನ್ಮದಲ್ಲಿ ಏನಪ್ಪ ಅಂದ್ರೆ ಸುದತ್ತಾಚಾರ್ಯರ ಶಿಷ್ಯರಾಗಿ ಏನಪ್ಪ ಅಂದ್ರೆ ಅವರು ಏನಪ್ಪ ದೀಕ್ಷೆಯನ್ನು ಕೈಗೊಂಡು ಉನ್ನತವಾದ ಸ್ಥಾನವನ್ನು ಪಡೆದರು ಅಂತೇಳುವಂಥ ಮಾತು. ಇನ್ನು ಮೋಸ ಮಾಡಿದಂಥ ಅಮೃತಮತಿ ಸಾವಿನ ಕೊನೆಯ ಕಾಲದಲ್ಲಿ ಕುಷ್ಠರೋಗಕ್ಕೊಳಗಾಗಿ ನೋವಿನಿಂದ ನರಕದಲ್ಲಿ 5ನೇ ನರಕ ಅನ್ನುವಂಥದ್ದು ಏನಪ್ಪ ಜೈನ ಧರ್ಮದಲ್ಲಿ ಬರುವಂಥದ್ದು. ಆ ನರಕದಲ್ಲಿ ಬಿದ್ದು ತೊಳಲಾಡ್ತಾ ಇದ್ರು ಅಂತ ಹೇಳುವಂಥ ಮಾತು. ಒಟ್ಟಿನಲ್ಲಿ ಯಶೋಧರ ಚರಿತ್ರೆ ಅನ್ನೋದು ಏನಪ್ಪ ಹಿಂಸೆ ಮಾಡೋದಕ್ಕಿಂತ ಹಿಂಸೆ ಮಾಡ್ತೀನೋ ಸಂಕಲ್ಪವೇ ಅಧೋಗತಿಗೆ ತರುವಂಥದ್ದು ಅಂತಿರುವಂಥದ್ದು. ಇಷ್ಟೆಲ್ಲ ಕಥೆಯನ್ನು ಕೇಳಿದಂಥ ಅಭಯ ರುಚಿ ಮತ್ತು ಅಭಯಮತಿಗಳಿಂದ ಮಾರಿದತ್ತನಿಗೆ ಏನಾಗ್ತದೆ, ನಾನು ಇಲ್ಲಿಯವರೆಗೆ ಎಷ್ಟು ಭೇಟಿಯಾಡಿದ್ದೆ, ಎಷ್ಟು ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಟ್ಟೆ ಅಂತ ಅವನಿಗೊಂದು ಪಶ್ಚಾತ್ತಾಪ ಆಗುತ್ತೆ. ಅವಾಗ ಏನಪ್ಪ ಹಿಂಸೆ ಮಾಡುವಂಥ ಮನೋಭಾವವನ್ನು ಪಡೆದು ದೀಕ್ಷೆಯನ್ನು ಕೈಗೊಳ್ಳುತ್ತಾನಂತ ಹೇಳುವಂಥದ್ದು ಇದು ಯಶೋಧರ ಚರಿತ್ರೆಯ ಒಂದು ಸಣ್ಣ ಸಾರಾಂಶ, ಮೂಲ ಆಶಯ. ಒಟ್ಟಿನಲ್ಲಿ ನಮ್ಮ ಜೈನ ಧರ್ಮ ಏನು ಹೇಳುತ್ತೆ,
ಅಹಿಂಸಾ ಅಹಿಂಸಾ ಪರಮೋ ಧರ್ಮ ಅಂತ ಕಟ್ಟಿಕೊಡುವಂಥದ್ದೇನಪ್ಪ ಯಶೋಧರ ಚರಿತೆ ಅಂತ ಹೇಳುವಂಥದ್ದು 310 ಕಂದ ಪದ್ಯಗಳಲ್ಲಿ ಬರೋದು. ಎಲ್ಲೋ ಒಂದು ಕಡೆ ಸಣ್ಣ ವಿಮರ್ಶೆ ಮಾಡುವಾಗ ಹಿಂಸೆಯ ದುಷ್ಫಲವನ್ನು ಅಹಿಂಸೆಯ ಮಹತ್ವವನ್ನು ಸಾರಿಕೊಟ್ಟಂಥದ್ದೇನಪ್ಪ ಜನ್ನ ಅಂತ ಹೇಳುವಂಥದ್ದು ಈ ಕಥೆಯ ಸಾರಾಂಶ ಅಂತ ಹೇಳುವಂಥದ್ದು. ಎಸ್ ಕೇಳಿದ್ರೆ ಇವತ್ತು ನೀವು ಕೇಳಿದ್ರಿ ಯಶೋಧರ ಚರಿತೆ ಇದರ ಮೂಲ ಉದ್ದೇಶ ಏನು, ಜೈನ ಧರ್ಮದ ದೇವೋದ್ದೇಶಗಳೇನಿದ್ದಾವೆ ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಹೇಳಿದ್ದಾರೆ ಸಂಜೀವ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.